ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೆ ಒಳಗಡೆ ಹೊರಗಡೆ ನೀನೇ ಗುಡಿಸ್ಬೇಕು, ಅರ್ಥ ಆಯ್ತಾ? ಸರಿ ದಿವ್ಯಾ. ಇವಳೇನಪ್ಪ ಈ ಲೆವೆಲಿಗೆ ಚೇಂಜ್ ಆಗ್ಬಿಟ್ಲು. ಸರಿಯಾಗಿ ತಗ್ಲಾಕೊಂಡೆ. ಬಾಲ ಬೇಕಿತ್ತ ನಿನಗಿವೆಲ್ಲ? ಅದಕ್ಕೆ ಹೇಳೋದು ಓವರ್ ಡವ್ ಮಾಡಬಾರ್ದು ಅಂತ. ಮಾಡಿದ್ರೆ ಆಗಬಾರ್ದು ಆಗೋದು ಅನ್ನೋದಕ್ಕೆ ನೀನೇ ಜೀವಂತ ಸಾಕ್ಷಿ ಆಗ್ಬಿಟ್ಟೆ. ದೇವ್ರೆ, ಇಲ್ಲಿನೇ ಹೋಗಿ ಹೋಗಿ ಇಷ್ಟಪಟ್ಟು ಬೋನಿಗೆ ಬಿದ್ದಂಗೆ ಆಗೋಯ್ತಲ್ಲ ನನ್ನ ಕತೆ. ಇನ್ನು ನನಗೆ ಈ ಬಂಧನದಿಂದ ಬಿಡುಗಡೆ ಇಲ್ಲ ಇಲ್ಲ ಇಲ್ಲ. ಇದ್ಯಾಕ್ಲಾ ಎಣ್ಣೆಗ್ಲು ಮಾಡೋ ಕ್ಯಾಮ್ಯ ನೀನ್ ಮಾಡ್ತಾ ಇದೀಯಾ? ನೀನ್ ಎಂಡ್ರಿಗೆ ನಡ ಬಿದ್ದಾಗದಿಲ್ಲ. ಅಯ್ಯೋ ತಾತ, ಅವ್ರಿಗೇನು ಅನ್ಬೇಡಿ. ನಾನೇ ಕೆಲಸ ಮಾಡ್ತಿದ್ನಲ್ವ, ಪಾಪ ನೀನು ಎಷ್ಟು ಅಂತ ಕೆಲಸ ಮಾಡ್ತೀಯ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅವರೇ ಪೊರ್ಕೆ ಇಸ್ಕೊಂಡ್ರು. ನೋಡಿದ್ರ, ನಾನು ಎಷ್ಟು ಬೇಡ ಅಂದ್ರೂ ನೀವು ನನ್ನ ಮಾತು ಕೇಳಿಲ್ಲ. ಇವಾಗ ತಾತನ ಕೈಲಿ ಬೈಸ್ಕೊತಾ ಇದ್ದೀರಾ. ಹೋಗ್ಲಿ ಬಿಡು ದಿವ್ಯಾ, ನನ್ನ ತಾನೇ ಬೈದಿದ್ದು, ಅಡ್ಜಸ್ಟ್ ಮಾಡ್ಕೋತೀನಿ. ನಿಮಗೆ ಬೈದ್ರೆ ನನ್ನ ಮನ್ಸಿಗೆ ತಾನೇ ನೋವಾಗೋದು. ಕೊಡಿ ಪೊರ್ಕೆನ. ಎಲ್ಲ ಇವಳ ಏನ್ ಡವ್ ಮಾಡ್ತಾವಳು ನೋಡು. ಬಿಗ್ನಾಸೆ, ನಾನ್ ಕಾಣ್ಣ ನಿನ್ ನಾಟಕವಾ? ಗಂಟನ ಕೈ ಪರ್ಕಿ ಹಾಕಿ ಕೊಟ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಲೊಟ ಲೊಟ ಅಂತ ತಿರುಗಿಸ್ತಾ ಕಿಸಿತಾ ಇದ್ದೀನಿ ನಾನು ಕಾಣ್ಣ. ಏ ಹುಡ್ಗೆ, ಇದು ಸಿಟಿ ಅಲ್ಲ, ಒಳ್ಳಿನಾಗೆ ಯಂಗೂಸ್ರ ಕೆಲಸ ಯಂಗೂಸ್ರ ಮಾಡ್ಬೇಕು, ಗೋಲ್ಡೂಸ್ರ ಕೆಲಸ ಗೋಲ್ಡೂಸ್ರ ಮಾಡ್ಬೇಕು, ತಿಳಿತಾ? ನನ್ನ ತಲೆಗೆ ಕೆಲಸ ಕಟ್ಟಾಕ್ ನೋಡ್ತಿದ್ಯಲ್ಲ ದಿವ್ಯಾ. ನೋಡು ನೋಡು, ನನ್ನ ತಾತ ಸರಿಯಾಗಿ ಕೊಡ್ತಾವನೆ. ನೀನೇನ ಯಂಗೂಸ್ರು ಮಾತು ಕೇಳ್ಕೊಂಡು ಯಂಗೂಸ್ರು ತರ ನೆಡ್ತಾ ಕುಂತಿದ್ಯಾ? ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕರೆಸ್ಲಾ? ಎಲ್ರಾಗ ಒಂದು ತೀರ್ಮಾನ ಆಗೇ ಬಿಡ್ಬೇಕು ಇವತ್ತು. ಅವಳು ಯಾವಳ ಬಂದಿಲ್ಲಲ್ಲ ನಿಮ್ಮ ಅವ್ವ ಅನ್ಕೊಂಡೆ. ನಮ್ಮ ಅವನೇ ತಾತ. ಲೇ ಗೊತ್ತದ್ಕೊಂಡು ಸುಮ್ ಕೂತ್ಕೊಳ್ಳ. ಈ ಹುಡುಗಿ ಅವಳ ಮಾತು ಕೇಳ್ಕೊಂಡು ಮನ್ಸು ಕೆಡ್ಸ್ಕೊಂಡದೆ. ಅಕ್ಕಿಯ ನಿನ್ನ ಕೆಲ್ಸಕ್ಕೆ ಹಚ್ಚಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಮಜಾ ಮಾಡ್ತಾ ಕೂತದೆ. ಆ ಮೂದೇವಿ ಈ ಹುಡುಗಿ ಮನ್ಸಾಗೆ ಉಳಿ ಹಿಂಡ್ಬಿಟ್ಟದೆ. ಅದಕ್ಕೆ ಇವತ್ತು ಎರಡರಾಗ ಒಂದು ತೀರ್ಮಾನ ಆಗೇ ಬಿಡ್ಲಿಕ್ಕಲ್ಲ. ಈ ಒಳ್ಳೆ ರೀತಿ ರಿವಾಜ್ ನೋಡ್ಕೊಂಡು ಇಲ್ಲಿರ್ಬೇಕು ಈ ಹುಡುಗಿ. ಎಲ್ಲ ನಿನಗೆ ವಿಚ್ಛೇದನ ಕೊಟ್ಟು ಸಿಟಿಗೆ ಹೊಂಟೋಗ್ಬೇಕು. ಎರಡರಾಗ ಒಂದು ಆಗ್ಬೇಕು. ರಾಮಚಂದ್ ಸರ್ ಮನೆಯಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ. ಎಲ್ಲ ಚೆನ್ನಾಗಿದ್ದಿದ್ರೆ ಪಾಪ ಇವ್ರು ಯಾಕಿಲ್ಲಿ ಕೆಲಸಕ್ಕೆ ಸೇರ್ಕೋತಾ ಇದ್ರು? ಕೀರ್ತನ ಮೇಡಮು ತಮ್ಮ ಅಂತಲೂ ನೋಡಿಲ್ಲ, ಎಷ್ಟು ಖಡಕಾಗಿ ಬೈದ್ಬಿಟ್ರು. ಪಾಪ ಕಾರ್ತಿಕ್ ನರ್ವಸ್ ಆಗಿ ಹೋಗ್ಬಿಟ್ರು. ಹೌದೌದು, ಎಲ್ಲ ಪವರ್ ಇರೋದು ಕೀರ್ತನ ಮೇಡಮ್ ಕೈಯಲ್ಲೇ ಅನ್ಸುತ್ತೆ. ಅವ್ರು ನೋಡಿದ್ರಲ್ಲ, ಮದುವೆ ಆಗಿದ್ರು ಗಂಡನ ಮನೆಗೆ ಹೋಗಿಲ್ಲ, ಇಲ್ಲೇ ಎಲ್ಲ ನೋಡ್ಕೊಂಡಿದ್ದಾರೆ ಅಂದರೆ ಪಕ್ಕ ಕಾರ್ತಿಕ್ಕು ರಾಮಚಂದ್ರ ಸಾರ್ಗೂ ಏನೋ ಸರಿ ಇಲ್ಲ ಅನ್ಸುತ್ತೆ. ದೊಡ್ಡವ್ರ ಮನೆ ಕತೆನೇ ಇಷ್ಟು. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ಎಲ್ಲರ ಮನೇಲಿ ದೋಸೆ ತೂತಾದ್ರೆ ಇವ್ರ ಮನೇಲಿ ಕಾವಲಿನೇ ತೂತು. ಆಫೀಸ್ ಅವರ್ಸ್ನ ಆಫೀಸ್ ವರ್ಕ್ಗೆ ಅಂತ ಯೂಸ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ಗೆ ಜಾಗ ಇಲ್ಲ. ಅದರಲ್ಲೂ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋರು ಕಂಡ್ರೆ ನನಗೆ ಒಂದು ಚೂರು ಆಗೋದಿಲ್ಲ.
ಡೇರ್ ಯು? ಈ ತರ ಗೂಳಿ ತರ ನುಗ್ಗೋದಕ್ಕೆ ಇದು ಕೊಟ್ಟಿಗೆ ಅಲ್ಲ. ದಿಸ್ ಇಸ್ ಮೈ ಆಫೀಸ್. ಸ್ವಲ್ಪನಾರು ಮ್ಯಾನರ್ಸ್ ಇರ್ಲಿ ಕಾರ್ತಿಕ್. ನಾನು ನಿನ್ ಜೊತೆ ಮಾತಾಡ್ಬೇಕು. ಮಾತಾಡೋದಕ್ಕೆ ಯಾರು ಈ ತರ ನುಗ್ತಾರ? ಯಾರು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ದಿಸ್ ಇಸ್ ಸೋ ಅನ್ಪ್ರೊಫೆಷನಲ್. ಅದೇ ವಿಷಯ ಮಾತಾಡ್ಬೇಕು ಅಂತ ನಾನು ಇಲ್ಲಿ ಬಂದಿರೋದು. ನಿಂದು ನಂದು ಏನೇ ಇದ್ರು ಮನೇಲಿ ಇಟ್ಕೋಣ, ಇಲ್ಲಿ ನಕ್ರ ಮಾಡಬೇಡ. ಏನು ನಕ್ರ ಗಿಕ್ರ ಅಂತ ಎಲ್ಲ ಮಾತಾಡ್ತಿದ್ಯಾ? ಪರ್ಸನಲ್ ಪ್ರೊಫೆಷನಲ್ ವಿಷಯ ಮಿಕ್ಸ್ ಆದ್ರೆ ಮೂರನೇವ್ರ ಬಾಯಿಗೆ ಆಹಾರ ಆಗೋಗ್ತೀವಿ. ಅರ್ಥ ಮಾಡ್ಕೋ. ನನ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋಳು ನೀನು. ನಿನ್ಗೆ ಈ ವಿಷಯ ಅರ್ಥ ಆಗಿರ್ಬೇಕಲ್ವಾ? ಪ್ರೊಫೆಷನಲಿಸಮ್ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಿದ್ಯಾ? ಹಾಗಿದ್ರೆ ಮೊದಲು ನೀನು ಆಫೀಸ್ ವಿಚಾರನ ಮನೆಗೆ ತಗೊಂಡು ಹೋಗೋದನ್ನ ಬಿಡು. ಇಲ್ಲಿ ನಡೆಯೋದು ಪಿನ್ ಟು ಪಿನ್ ನಿನ್ನ ಹೆಂಡತಿಗೆ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮೋರೋವರ್, ಆಫೀಸ್ ಅವರ್ಸ್ ಅಲ್ಲಿ ನಿನ್ನ ಹೆಂಡತಿ ಜೊತೆ ಹರಟೆ ಹೊಡೆಯೋದನ್ನ ನಿಲ್ಸು. ನಿನ್ ರೊಮ್ಯಾನ್ಸ್ನ ಆಫೀಸ್ವರೆಗೂ ತರಬೇಡ ಕಾರ್ತಿಕ್. ಅಕ್ಕ ಪ್ಲೀಸ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಿನ್ ಬಾಯಲ್ಲಿ ಇದನ್ನೆಲ್ಲ ಕೇಳಕ್ ಚೆನ್ನಾಗಿರಲ್ಲ. ನಮ್ಮಿಬ್ಬರ ಸಂಬಂಧ ಹೇಗಿದೆ ಅಂತ ನಿನಗೆ ಗೊತ್ತಾ? ರೊಮ್ಯಾನ್ಸ್ ಅಂತೆ, ರೊಮ್ಯಾನ್ಸ್. ನಮ್ಮಿಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನನಗೆ ಗೊತ್ತು. ಬಾಯಿ ಇದೆ ಅಂತ ಏನೇನೋ ಮಾತಾಡಬೇಡ, ನನಗೂ ಕೋಪ ಬರುತ್ತೆ. ನಿನ್ಗಿರೋ ಪ್ರೆಜುಡಿಸ್ಡ್ ಒಪಿನಿಯನ್ಗೆ ಅಪ್ಪನ ಮೇಲಿರೋ ಗೌರವ ಕಡಿಮೆ ಆಗೋ ಥರ ನಡ್ಕೋಬೇಡ. ಸ್ಟಾಫ್ ಎಲ್ಲ ನಮ್ಮ ಮನೆ ವಿಷಯ ಮಾತಾಡೋವಾಗ ಮಾಡಬೇಡ. ನಾನಿಲ್ಲಿ ಬಂದಿರೋದು ಎಂಪ್ಲಾಯಿ ಆಗಿ. ನೀನ್ ನನ್ನ ನಡ್ಸ್ಕೋತಾ ಇರೋ ರೀತಿಗೆ ನಮ್ಮ ಮನೆ ಸಂಬಂಧಗಳೇ ಸರಿ ಇಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಅವ್ರ ನಾಲ್ಗೆನ ನಾನ್ ಕಟ್ ಹಾಕಕ್ಕಾಗತ್ತಾ? ನೀನ್ ಯಾಕೆ ನನ್ ಮೇಲೆ ರೇಗಾಡ್ತಿದ್ಯಾ? ಯಾಕಂದ್ರೆ ಅವ್ರು ಮಾತಾಡ್ತಾ ಇರೋದೇ ನಿನ್ನಿಂದ. ವಾಟ್ ದ ಹೆಲ್? ನೋಡಕ್ಕ, ಮೊದಲೇ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸೊ ಬಿಹೇವ್ ಯೋರ್ ಸೆಲ್ಫ್. ನಮ್ಮ ಫ್ಯಾಮಿಲಿ ಮರ್ಯಾದೆ ನೀ ನನ್ನ ಜೊತೆ ಹೇಗೆ ನಡ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಂಡ್ ಇಟ್. ಇಷ್ಟರ ಮೇಲೂ ನಿಂದೇ ಆಟ ಅಂತ ನೀನು ಅತಿಯಾಗಿ ಆಡಿದ್ರೆ ನಾನು ಬರೀ ಎಂಪ್ಲಾಯಿ ಆಗಿ ನಡ್ಕೋಬೇಕಾಗತ್ತೆ. ಎಲ್ರ ಮುಂದೆ ನಾನು ನಿನ್ನ ವಿರುದ್ಧ ಮಾತಾಡಿದ್ರೆ ನಿನ್ನ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ತಾತ, ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ಇಷ್ಟು ದಿನ ಇಲ್ಲಿ ಗಾಣದ ಎತ್ತಿನ ಥರ ದುಡ್ದಿಲ್ವಾ? ಆದರೂ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ಇಷ್ಟು ದಿನ ಮಾಡಿದೊಳಗೆ ಈಗ ಏನಮ್ಮೆ ಆಗಿರೋದು? ತಾಳಿ ಕಟ್ಟದ ಗಂಡನ ಕೈನಾಗೆ ಪರ್ಕೆ ಕೊಟ್ಬಿಡಿ ನೀನು ಹಿಂಗೆ ಕುಂತಿದೀಯಲ್ಲ. ಹಿಂಗೆಲ್ಲ ಮಾಡಿದ್ರೆ ಮನೆಯವ್ರಿಗೆ ಉತ್ತರ ಆಯ್ತದ? ಇಲ್ಲ ತಾತ, ನಾನೇನು ಅವ್ರಿಗೆ ಹೇಳಿಲ್ಲ, ಅವರೇ. ನಾನು ನೋಡ್ತಾನೆ ಇದ್ದೀನಿ ಕಣಮ್ಮೆ. ಸಿಟಿಗೆ ಓಟ್ ಬಂದ್ಮ್ಯಾಕೆ ಭಾರಿ ನಿಗ್ರಾಡ್ತಾನೆ ಇದೆಯಾ ನೋಡು. ಹೆಣ್ಣು ಅಂದ್ಮ್ಯಾಕೆ ಹೊಸ ತಾಳ್ಮೆ ಗೀಳ್ಮೆ ಎಲ್ಲ ಇರಬೇಕು. ನಾನು ನಮ್ಮವರು ಅನ್ನೋದು ಇರಬೇಕು. ಗಂಡ ಅಂದರೆ ದೇವ್ರ ಸಮಾನ ಅಂತ ತಿಳ್ಕೋಬೇಕು. ಆದರೆ ನಿನಗದು ಯಾವುದು ಇಲ್ಲವೇ ಇಲ್ಲ. ದೊಡ್ಡವರು ಅಂದರೆ ಭಯ ಭಕ್ತಿ ಮೊದಲೇ ಇಲ್ಲ. ಜೊತೆಗೆ ಇವ್ರವ್ವ ಅಂತ ಬಂದವಳು ನಿನ್ನ ತಲೆ ಬೇರೆ ಕೆಡಿಸ್ಬಿಟ್ಟವಳೆ. ಓ, ನೀನು ನಮ್ಮನೆಗೆ ನಾಲಾಯಕು. ಅಯ್ಯೋ ತಾತ, ದಯವಿಟ್ಟು ಕ್ಷಮಿಸಿ. ಇನ್ಯಾವತ್ತೂ ಇವ್ರ ಕೈಲಿ ಪೊರ್ಕೆ ಕೊಡಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಬುಡಮೆ ಕಾಲ ನನಗೆ ಈ ರೀತಿ ಎಲ್ಲ ಬೈಬೇಡಿ ತಾತ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ತುಂಬ ಮುಖ್ಯ. ದಿವ್ಯಾ, ಎದ್ದೇಳು ದಿವ್ಯಾ. ತಾತನ ಮನಸ್ಸು ದೊಡ್ಡದು. ಏನೋ ಕೋಪದಲ್ಲಿ ಒಂದೆರಡು ಮಾತು ಅಂದಿರ್ಬೋದು. ಅಷ್ಟಕ್ಕೆ ನೀನು ಇಷ್ಟೊಂದು ಅಪ್ಸೆಟ್ ಆಗ್ಬಿಡೋದಾ? ಎದ್ದೇಳು ಪ್ಲೀಸ್. ಏನ್ ತಾತ ನೀನು? ನಾನು ತಾನೇ ಅವಳ ಹತ್ರ ಪೊರ್ಕೆ ಇಸ್ಕೊಂಡು ಗುಡ್ಸಿದ್ದು. ಅದಕ್ಕೂ ನೀನು ಅವಳಿಗೆ ಬೈದ್ರೆ ಪಾಪ ನನ್ನ ಬೇಬಿಗೆ ಬೇಜಾರಾಗಲ್ವಾ? ಯಾರಲ್ಲ ಅವಳು ಬೇಬಿ? ದಿವ್ಯಾನ ತಾತ. ನನ್ನ ಹೆಂಡ್ರಿಗೆ ಬೈದ್ರೆ ಬೇಜಾರಾಗಲ್ವಾ?
ದಿವ್ಯಾ ತಾತನ ಕಾಲ್ ಬಿಡು ನೀನು ಎದೋಳು. ಇಲ್ಲ ಬಲ, ತಾತ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ಇವ್ರ ಕಾಲನ್ನ ಬಿಡಲ್ಲ. ತಾತ ನನ್ನ ದಯವಿಟ್ಟು ಕ್ಷಮಿಸಿ, ಇನ್ಯಾವತ್ತೂ ಇವ್ರ ಕೈಗೆ ಪರ್ಕೆ ಕೊಡಲ್ಲ. ಇವತ್ತು ನೀವು ಗಂಡನ್ನ ಯಾವ ರೀತಿ ನಡ್ಸ್ಕೋಬಾರ್ದು ಅಂತ ಹೇಳ್ಕೊಟ್ಟಿದ್ದೀರ. ಈ ಪಾಠನ ಯಾವತ್ತೂ ಮರೆಯಲ್ಲ ತಾತ. ಹೆಂಗುರು ಈ ಲೆವೆಲ್ಗೆ ಚೇಂಜ್ ಆಗವಳೆ? ಈ ಡವ್ಗಳನ್ನ ನೋಡೋಕ್ಕಾಗದೆ ನನ್ನ ಹಾರ್ಟು ಡಮ್ ಅನ್ನತ್ತಾ ಹೆಂಗೆ? ಪ್ಲೀಸ್ ತಾತ, ದಯವಿಟ್ಟು ಕ್ಷಮಿಸಿ. ಆಯ್ತು ಬುಡಮೆ, ಇದೊಂದು ಕಿತ ಕ್ಷಮಿಸಿವ್ನೆ. ಈ ನನ್ನ ಕಿತ ನಾನು ಹಿಂಗೆ ನೋಡಿದ್ರೆ ನೆಟ್ಗೆ ಹಾಕಿಲ್ಲ ನೋಡು. ಬೇಜಾರು ಮಾಡ್ಕೋಬೇಡ ಬೇಬಿ. ಬೇಜಾರ? ಬೇಬಿ, ತಾತ ಬೇಜಾರು ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ಯಾವುದಕ್ಕೂ ಒಂದ್ಸರಿ ಸಮಾಧಾನ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಈ ಮುತ್ಕೊಂದು ಅತಿ ಆಯ್ತು. ಇವನಿಗೊಂದು ಕತಿ ಕಾಣಿಸ್ಲೇಬೇಕು. ಏನ್ ಮೇಡಮ್, ಬಟ್ಟೆ ಗಿಟ್ಟೆ ಮಡಿಸ್ತಾ ಫುಲ್ ಟೈಮ್ ಗೃಹಿಣಿ ಆಗ್ಬಿಟ್ಟಿದ್ದೀರಾ? ಹಲೋ, ನಿಮ್ಮನ್ನೇ ಮಾತಾಡ್ಸ್ತಾ ಇರೋದು ಮೇಡಮ್. ಯಾಕೆ ಕಿವಿ ಕ್ಯೂಟ್ ಆಗಿದೆಯಾ? ಕೊಬ್ಬು ಕೆಲವ್ರಿಗೆ. ಅವ್ರು ಮಾತಾಡ್ಸಿದಾಗ ನಾವು ಮಾತಾಡಿಲ್ಲ ಅಂದ್ರೆ ಕಿರಿಕ್ ತೆಗ್ದು ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಮಾತಾಡ್ಸಿದಾಗ ರೆಸ್ಪಾಂಡೇ ಮಾಡಲ್ಲ. ಏನು ನಾನು ನಿನ್ ಜೊತೆ ಮಾತಾಡ್ತಾ ಇರೋದು? ಏನ್ ಆಟಿಟ್ಯೂಡ್ ತೋರಿಸ್ತಾ ಇದ್ಯಾ? ಹಲೋ, ನಾನೊಂಥರ ಕನ್ನಡಿ ಥರ. ನನ್ನ ಜೊತೆ ಯಾರು ಹೆಂಗಿರ್ತಾರೋ ನಾನು ಹಂಗೆ ಇರ್ತೀನಿ. ನೀನ್ ಪ್ರೀತಿಯಿಂದ ಇದ್ರೆ ನಾನು ಪ್ರೀತಿಯಿಂದ ಇರ್ತೀನಿ. ನೀನ್ ರೆಸ್ಪಾಂಡ್ ಮಾಡಿದ ಆಟಿಟ್ಯೂಡ್ ತೋರಿಸಿದ್ರೆ ನಾನು ತೋರಿಸ್ತೀನಿ. ಓ, ಡೈಲಾಗ್ ಬೇರೆ. ಅದ್ ಸರಿ, ನಾನು ಏನ್ ಮಾಡ್ದೆ ಇವಾಗ? ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ನೀನ್ ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತಾಗೋದಾದ್ರೂ ಹೇಗೆ? ಗೊತ್ತಾದ್ರೂ ಏನ್ ಮಾಡ್ತೀಯ ಬಿಡು. ಅಷ್ಟಕ್ಕೂ ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ? ಎಷ್ಟೇ ಆದ್ರೂ ನಾನು ಡ್ರಾಮಾ ಮಾಡೋಳು, ಪ್ರೀತಿ ಕಾಳಜಿ ಇಲ್ದೇ ಇರೋಳು. ನನ್ನ ಸವಾಸ ನಿಂಗೆ ಯಾಕೆ? ಓ, ಅರ್ಥ ಆಯ್ತು. ನನಗೆ ಇವಾಗ ಗೊತ್ತಾಯ್ತು ನೀನು ಯಾಕೆ ಇಷ್ಟೊಂದು ಗರಂ ಆಗಿದ್ಯಾ ಅಂತ. ನೀನು ಅವಾಗಲೇ ಫೋನ್ ಮಾಡಿದಾಗ ನಾನು ರೇಗ್ದೆ ಅಂತ ಅಲ್ವಾ? ಸಾರಿ ಸತ್ಯ, ನಾನು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೆ. ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರು ಹೇಳಲಿಲ್ಲ. ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹೇಳು ಮತ್ತೆ. ಅದೇನಾಯ್ತು ಅಂದರೆ, ಅದಕ್ಕೆ ನಿನ್ನ ಮೇಲೆ ಸ್ವಲ್ಪ ರೇಗ್ದೆ. ಸಾರಿ. ನಾನೊಬ್ಳು ನಿನಗೆ ಬಿಟ್ಟು ಬಿದ್ದಿದ್ದೀನಿ ನೋಡು. ಅದಕ್ಕೆ ನಿನ್ನ ಆಫೀಸಲ್ಲಿ ಆಗಿದ್ದಕ್ಕೆಲ್ಲ ನನ್ನ ಮೇಲೆ ರೇಗ್ತೀಯಾ, ಕೋಪ ಮಾಡ್ಕೋತೀಯಾ? ಅಕ್ಕ ಹೇಳಿದ್ರಲ್ಲೂ ಪಾಯಿಂಟ್ ಇದೆ ಅಲ್ವಾ ಸತ್ಯ? ಆಫೀಸ್ ಟೈಮಲ್ಲಿ ಆಫೀಸ್ ಕೆಲಸ ಮಾಡಬೇಕಲ್ವಾ? ನಿಮ್ಗಾದ್ರೆ ಆಫೀಸ್ನಲ್ಲಿ ಇಷ್ಟರಿಂದ ಇಷ್ಟು ಅಂತ ಟೈಮಿಂಗ್ ಇರುತ್ತೆ. ಆದ್ರೆ ಮನೇಲಿರೋ ನಮ್ಗೆ ಟೈಮು ಇರಲ್ಲ, ಟೈಮ್ ಟೇಬಲ್ಲು ಇರಲ್ಲ. ಆದ್ರೂ ನೆನ್ಪಿಸ್ಕೊಂಡು ನಾವು ಫೋನ್ ಮಾಡಿದ್ರೆ ಒಂದು ನಿಮಿಷ ಮಾತಾಡ್ಬಿಟ್ರೆ ಗಂಟೆನ ಹೋಗ್ಬಿಡುತ್ತೆ. ಸಾರಿ ಅನ್ನಲ್ಲ ಸತ್ಯ. ನಿನ್ ಸಾರಿ ನಿನ್ನ ಹತ್ರನೇ ಇಟ್ಕೋ, ನನಗೆ ಹೇಳ್ಬೇಡ. ಇಷ್ಟು ದಿನ ಯಾಮಾರ್ಸಿದ್ ಸಾಕು. ಇನ್ಮೇಲಿಂದ ಈ ಸಾರಿಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಸತ್ಯ, ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕರೆಸ್ಲಾ? ಇವು ಒಳ್ಳೆ ರೀತಿ ರಿವಾಜ್ ನೋಡ್ಕೊಂಡು ಇಲ್ಲಿರ್ಬೇಕು ಈ ಹುಡುಗಿ. ಎಲ್ಲ ನಿನಗೆ ವಿಚ್ಛೇದನ ಕೊಟ್ಟು ಸಿಟಿಗೆ ಹೊಂಟೋಗ್ಬೇಕು. ಎಷ್ಟೆಲ್ಲ ಆಸೆ ಹೊತ್ಕೊಂಡು ಬಂದೆ, ಆದರೆ ಈ ಬಾಲ ನನ್ನ ಪ್ರೀತಿ ಮಾಡ್ತಾನೆ ಅನ್ನೋದು ಬಿಟ್ರೆ ಬೇರೆ ಏನೂ ಯೂಸ್ ಇಲ್ಲ. ಅವನ ಆಸ್ತಿ ಸಿಗೋ ಅಷ್ಟರಲ್ಲಿ ನಾನು ಸತ್ತೇ ಹೋಗಿರ್ತೀನಿ. ಇಲ್ಲ, ಇದಕ್ಕೇನಾದರೂ ನಾನು ಮಾಡಲೇಬೇಕು. ಬಾಲನ್ನ ಈ ತಾತನ ನಂಬಿದ್ರೆ ಏನೂ ಪ್ರಯೋಜನ ಇಲ್ಲ. ನೋ, ಇನ್ಮೇಲೆ ನಾನೇ ಚಾರ್ಜ್ ತಗೋಬೇಕು. ಬಟ್ ಹೇಗೆ? ಇನ್ನೂ ಎಷ್ಟು ದಿನ ಈ ಮನೇಲಿ ಕಸ ಮುಸುರೆ ತಿಕ್ತಾ ಕೊಟ್ಕೆಲ್ ಸಗಣಿ ಬಾಚ್ತಾ ಜೀವನ ಮಾಡಲಿ?
ಹೇಗೆ ಇಲ್ಲಿಂದ ಪಾರಾಗಿ ನನ್ನ ಅರಮನೆ ಸೇರ್ಕೊಳ್ಳಿ? ಅಂದರೆ ನನಗೆ ನಿಮ್ಮ ಮಾವಂಗೆ ನೀನು ಪ್ರಮೋಷನ್ ಕೊಡಬೇಕು ದಿವ್ಯಾ. ಆಗಲೇ ನಿಮ್ಮ ಮಾವನ ಮನ್ಸು ಕರ್ಗೋದು. ಅತ್ತೆ ನನಗೆ ಅರ್ಥ ಆಗ್ತಿಲ್ಲ. ನಿಂಗೂ ಬಾಲಂಗೂ ಮಗು ಆಗಬೇಕು ಕಣೆ. ಸತ್ಯ ಸತ್ಯ ಸಾರಿ ಸತ್ಯ, ಸಾರಿ ಕೇಳೋರು ಬೆಲೆ ಅಲ್ವಾ? ಇದು ನಿನಗೆ ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಸತ್ಯ, ಆಫೀಸಲ್ಲಿ ಏನಾಯ್ತು ಅಂತ ಹೇಳಿದ್ಮೇಲೆ ಕೋಪ ಬೇಕಾ? ಸಾರಿ ಸತ್ಯ. ಸತ್ಯ 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 ನಿಂತ್ಕೋ. ಸತ್ಯ ಸತ್ಯ ಮಾತಾಡಲ್ವಾ? ಇಲ್ಲ. ತುಂಬಾ ಬದಲಾಗ್ಬಿಡೆ ಸತ್ಯ ನೀನು. ಮೊದಲು ಆಫೀಸ್ಗೆ ಊಟ ತರ್ತಾ ಇದ್ದೆ, ಇವಾಗ ನೋಡು ಆಫೀಸಿಂದ ಹೊಟ್ಟೆ ಹಸ್ಕೊಂಡ್ ಬಂದಿದ್ರು ಊಟ ಮಾಡು ಅಂತಾನೂ ಹೇಳ್ತಾ ಇಲ್ಲ. ಊಟ ರೆಡಿ ಇದೆ, ಬೇಕಾದ್ರೆ ತಿನ್ನು. ಸತ್ಯ, ಊಟ ಬಡ್ಸಲ್ವಾ? ಅರ್ಧ ರಾತ್ರಿಗೆ ಮನೆಗೆ ಬಂದಿದ್ಯಾ? ಮನೇಲಿ ಎಲ್ಲರೂ ಮಲಗಿದ್ದಾರೆ, ಇಷ್ಟೊತ್ತವರೆಗೂ ನಾನು ಕಾಯ್ಕೊಂಡಿದ್ದು ನಿನಗೆ ಬಡಿಸ್ಬೇಕಾ? ನೀನ್ ನನ್ಗೋಸ್ಕರನಲ್ವಾ ಕಾಯ್ತಾ ಇದ್ದಿದ್ದು? ಹಲೋ, ನನಗೆ ಕೆಲಸ ಇತ್ತು, ಅದಕ್ಕೆ ಎಕ್ಸ್ಟ್ರಾ ಇದ್ದೆ. ನಾನೇನು ಕಾಯ್ಕೊಂಡಿರ್ಲಿಲ್ಲ. ಕಾಯ್ಕೊಂಡಿರೋದಕ್ಕೆ ನಾನೇನು ನಿನ್ನ ಹೆಂಡ್ತಿನ ಅಲ್ವಾ? ಇಷ್ಟು ಸರಿ ಸಾರಿ ಕೇಳಿದ್ರು ಮಾತಾಡ್ತಾನೆ ಇಲ್ವಲ್ಲ? ಡ್ರಾಮಾ ಸಾಕು. ನಿಜವಾದ ಕೆಮ್ಮೆಗೂ ಈ ಥರ ಬೇಕು ಅಂತ ಕೆಮ್ಮೋದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಬೇಕಾದ್ರೆ ನೀರಲ್ಲೇ ಇದೆ, ಕುಡಿಬೋದು. ಏನ್ ಮಾಡಿದ್ರು ಬದಲಾಗ್ತಾನೆ ಇಲ್ವಲ್ಲ? ಏನ್ ಮಾಡ್ಬೇಕು? ಇವಳ ಆಟ ಇವಳಿಗೆ. ಸತ್ಯ, ಸ್ವಲ್ಪ ಸಕ್ಕರೆ ತಂದು ಕೊಡ್ತೀಯಾ? ಯಾಕೋ ಊಟ ಖಾರ ಆಗ್ತಾ ಇದೆ. ಖಾರ ಜಾಸ್ತಿ ಆದಾಗ ಯಾರು ಸಕ್ಕರೆ ತಿನ್ನಲ್ಲ. ಬೇಕಾದ್ರೆ ಉಪ್ಪು ಕಲಿಸ್ಕೊ ಅಥವಾ ಮೊಸರು ಕಲಿಸ್ಕೊ, ಸರಿ ಹೋಗುತ್ತೆ. ಹಾಗಿದ್ರೆ ಮೊಸರೇ ಕೊಡು. ಟೇಬಲ್ ಮೇಲೆ ಇದೆ, ನೋಡ್ಕೊ. ಅತಿ ಆಯ್ತು ಸತ್ಯ ನಿಂದು. ಎಷ್ಟು ಸತಾಯಿಸ್ತೀಯಾ? ಸರಿಯಾಗಿ ಮಾತಾಡಕ್ಕಾಗಲ್ವಾ? ಇವಾಗ ಏನಮ್ಮ, ನಿನ್ ಕಾಲಿಗೆ ಬಿದ್ದು ಸಾರಿ ಕೇಳ್ಬೇಕಾ? ಬೇಡ ಬೇಡ. ನಿನ್ನ ಮಧ್ಯಾಹ್ನ ಆ ರೀತಿ ರೇಗ್ದಾಗ ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಕೋಪನೂ ಬಂತು. ಅದಕ್ಕೆ ಅಲ್ವಾ ಸತ್ಯ ಸಾರಿ ಕೇಳ್ತಾ ಇರೋದು. ನಾನು ನಿನ್ ಮೇಲೆ ಹಾಗೆ ರೇಗಬಾರ್ದಾಗಿತ್ತು. ಇದು ಒಂದೇ ಒಂದ್ಸತಿ ನನಗೆ ಕ್ಷಮಿಸು. ಇನ್ಯಾವತ್ತು ನಿನ್ ಮೇಲೆ ರೇಗಲ್ಲ. ಸರಿ. ಹಾಗಿದ್ರೆ ನೀನನ್ನ ಕ್ಷಮಿಸ್ಬಿಟ್ಯಾ? ಮೊದ್ಲಿನ ತರನೇ ಇರ್ತೀಯಾ? ನನ್ನ ಜೊತೆ ಮಾತಾಡ್ತೀಯಾ? ಕೋಪ ಇಲ್ಲ ತಾನೆ? ಇಲ್ಲ. ಥ್ಯಾಂಕ್ ಯು ಮೈ ಡಿಯರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಶಾಕಿನಿ ರಂಗಿನಿ ಖನ 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 ರುದ್ರಿಣಿ ಮೋಹಿನಿ ಮಿಂಗಿನಿ ಮನಮೋಹನ ಮಾಯಿನಿ ಇವಳು ಕೋಪ ಬಂತಲ್ಲಪ್ಪ, ಇವಾಗ ಏನಪ್ಪ ಮಾಡೋದು? ಸತ್ಯ ಸತ್ಯ